ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಒಂದು ಉಪಯುಕ್ತವಾದ ಮನೆಮದ್ದು ಹೇಳಿಕೊಡುತ್ತಿದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಅರ್ಧ ಕೆಜಿ ಮೆಂತ್ಯ ಮತ್ತು 2 ಇಡಿ ಕರಿಬೇವಿನ ಎಲೆ. ಇದನ್ನು ಮಾಡುವುದು ಹೇಗೆಂದು ತೋರಿಸಿಕೊಡುತ್ತೇನೆ. ಈಗ ಗ್ಯಾಸಿನ ಮೇಲೆ ಬಾಣಲೆ ಇಟ್ಟು ಮೆಂತ್ಯ ಮತ್ತು ಕರಿಬೇವನ್ನು ಒಟ್ಟಿಗೆ ಹಾಕಿ ಹುರಿದುಕೊಳ್ಳಿ. ಕರಿಬೇವಿನ ಎಲೆ ಕೂದಲಿಗೆ, ಕಣ್ಣಿಗೆ ತುಂಬ ಒಳ್ಳೆಯದು ಮತ್ತು ಶುಗರಿಗೆ ಸಹ ಒಳ್ಳೆಯದು. ಮೆಂತ್ಯ ಸಹ ಹಾಗೆ, ಅದು ನರಗಳನ್ನು, ಎಲುಬುಗಳನ್ನು ಗಟ್ಟಿ ಮಾಡುತ್ತದೆ. ಇದನ್ನು ತೆಗೆದುಕೊಳ್ಳುತ್ತಾ ಬಂದರೆ ಕಾಲು ನೋವು ಸಹ ಕಡಿಮೆಯಾಗುತ್ತದೆ. ಮತ್ತೆ ಏನು ಮಾಡಬೇಕೆಂದು ತೋರಿಸುತ್ತೇನೆ. ಈಗ ಹುರಿದುಕೊಂಡಾಗಿದೆ, ಗ್ಯಾಸ್ ಆಫ್ ಮಾಡಿಬಿಡಿ. ಮೆಂತ್ಯವನ್ನು 1-2 ನಿಮಿಷದ ಒಳಗೆ ಹುರಿದುಕೊಂಡರೆ ಸಾಕು, ಜಾಸ್ತಿ ಹುರಿಯಬೇಡಿ. ಈಗ ಗ್ಯಾಸಿನ ಮೇಲೆ ಬಾಣಲೆ ಇಟ್ಟು ಮೆಂತ್ಯ ಮತ್ತು ಕರಿಬೇವಿನ ಎಲೆಯನ್ನು ಒಟ್ಟಿಗೆ ಹಾಕಿ ಹುರಿದುಕೊಳ್ಳಿ. ಕರಿಬೇವನ್ನು ತುರಿವಿಗೆ ಸಹ ಹಾಕಿ ಹುರಿದುಕೊಂಡು ಮತ್ತೆ ಮೆಂತ್ಯ ಸಹ ಹಾಕಿಕೊಳ್ಳಬಹುದು. ಕರಿಬೇವು ಸರಿ ಗರಗರ ಬರಬೇಕು. ಕರಿಬೇವು ಕಣ್ಣಿಗೆ ಮತ್ತು ಕೂದಲಿಗೆ ತುಂಬ ಒಳ್ಳೆಯದು. ಮೆಂತ್ಯ ಸಹ ಹಾಗೆ, ನರಗಳಿಗೆ ಶುಗರ್ ಲೆವೆಲ್ ಕಡಿಮೆಯಾಗುತ್ತದೆ. ಮತ್ತು ಮೆಂತ್ಯವನ್ನು ದಿನ ಸೇವಿಸುತ್ತಾ ಬಂದರೆ ದಪ್ಪವಿದ್ದವರು ಸಪುರ ಸಹ ಆಗುತ್ತಾರೆ. ಅದು ಹೇಗೆ ತೆಗೆದುಕೊಳ್ಳಬೇಕು, ಇದನ್ನು ಏನು ಮತ್ತೆ ಮಾಡಬೇಕು ಎಂದು ತೋರಿಸಿಕೊಡುತ್ತೇನೆ. ಈ ಪುಡಿ ಸ್ವಲ್ಪ ಕಹಿಯಾಗಿರುತ್ತದೆ ಕುಡಿಯಲು, ಆದರೆ ಕುಡಿಯುವುದನ್ನು ಬಿಡಬೇಡಿ. ಈ ಮನೆಮದ್ದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮೆಂತ್ಯ ಕಾಳನ್ನು, ಕರಿಬೇವಿನ ಎಲೆಯನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ಬಂದಾಗಿದೆ. ಅಲ್ಲಿ ಕಾಣುತ್ತಿರುವ 1 ಲೋಟ ಬಿಸಿ ನೀರಿಗೆ 1 ಚಮಚ ಪುಡಿಯನ್ನು ಹಾಕಿ ಕಲ್ಲಡಿಸಿ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಕುಡಿಯಬೇಕು. ಇದು ಶುಗರ್ ಇರುವವರು, ಇಲ್ಲದವರು ಇಬ್ಬರೂ ಕುಡಿಯಬಹುದು. ಇದು ನರಗಳಿಗೆ, ಕೂದಲಿಗೆ, ಕಣ್ಣಿಗೆ ಎಲ್ಲ ಒಳ್ಳೆಯದು. ಇದನ್ನು ಕುಡಿದರೆ ದಪ್ಪಗಿರುವವರು ಸಪುರ ಸಹ ಆಗುತ್ತಾರೆ. ಸ್ವಲ್ಪ ವಾಕಿಂಗ್ ಕೂಡ ಮಾಡಬೇಕು. ಹಾಗಾಗಿ ಇದು ತುಂಬ ಒಳ್ಳೆಯ ಮನೆಮದ್ದು. ಇದನ್ನು ಗಟ್ಟಿಯಾದ ಬಾಕ್ಸಿಗೆ ಹಾಕಿಟ್ಟುಕೊಂಡರೆ 1 ತಿಂಗಳವರೆಗೆ ಹಾಳಾಗುವುದಿಲ್ಲ. ಇದನ್ನು ನೀವು ಮಾಡುತ್ತೀರಿ ಎಂದು ನಂಬಿದ್ದೇನೆ. ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಫ್ರೆಂಡ್ಸ್.